ಬಿಸಿಲ ನಗರಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ನೀಲೋಕಲ್ ಗ್ರಾಮದಲ್ಲಿರುವ ಸರ್ಕಾರದ ಸಾರಿಗೆ ಅಂಗಡಿ ಹಾಡ ಹಗಲೇ ಮದ್ಯಪ್ರಿಯರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಯನ್ನ ಪೀಕ್ತಾ ಇದೆ. ಇನ್ನು 155 ರೂಪಾಯಿ ದರ ಇರುವ ಬ್ಯಾಗ್ ಫೈಬರ್ ಪ್ಯಾಕೆಟ್ ಅನ್ನ 160 ರೂಪಾಯಿ ನೀಡುವಂತೆ ಎಂಎಸ್ಐಎಲ್ ಸಿಬ್ಬಂದಿ ಸ್ಕ್ಯಾನರ್ ನೀಡಿದ್ದು, ಇದು ಮದ್ಯಪ್ರಿಯ ಮತ್ತು ಎಂಎಸ್ಐಎಲ್ ಸಿಬ್ಬಂದಿ ಮಧ್ಯೆ ಮಾತಿನ ಚಕಮಕಿಗೆ ಕಾರಣ ಆಗಿದೆ. ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನೀಲೋಗಲ್ ಗ್ರಾಮದ ಎಂಎಸ್ಐಎಲ್ ಅಂಗಡಿಗೆ ಲಿಂಗಸುಗೂರು ಅಬಕಾರಿ ನಿರೀಕ್ಷಕರು ಪರೋಕ್ಷವಾಗಿ ಸಾಥ್ ನೀಡಿದ್ದಾರೆ ಅನ್ನೋ ಕೂಗು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲ ರೆಸ್ಟ್ ಕೊಡ್ದೆ MRP ರೇಟ್ ಎಷ್ಟು ಐತೆ 155 ಐತೆ. ಏನ ಎಷ್ಟು ಅಷ್ಟ ತಗಂತಾರ ಅಷ್ಟೇ ಕೊಟ್ರಂದ್ರ ನಾನು ಹಂಗೆ ಕೊಡ್ತೀನಿ. 155 MRP ರೇಟ್ ಐತೆ ಅಷ್ಟೇ ಕೊಡಬೇಕು. ಏನ್ ನೀ ಅರ್ಥ ಆತಂದ್ರ ನಿಂದ ಕೇಳ್ಕೊಂಡ್ ಹೋಗ್ಬೇಕು. ನಾವೇನು ಯಾರೇ ನಾವ್ ಹೇಳೋದ್ ಕೇಳ್ಬೇಕು. MRP ರೇಟ್ ಅಷ್ಟು ಕೊಡ್ಬೇಕು. ಏನು ಎದಕ್ ಕೊಡಲ್ಲ ಅಣ್ಣ, ಇದು ಭಾಳ ರಾಂಗ್ ಆಗುತ್ತೆ. ಮತ್ತೆ ಏನು ಇವೆಲ್ಲ ಬೇಡ, ಇವೆಲ್ಲ ನಿನ್ನ ಹತ್ರ ಅಲ್ಲ ಅಂದ್ರೆ ಏನು ರೋಡ್ ಜಾಮ್ ಮಾಡ್ತೇನೆ ನೀನು? ಅಲ್ಲಿ ಏನೈತೆ ಅಷ್ಟೇ ಕೊಡ್ಬೇಕು. ನನಗೆ MRP ರೇಟ್ ಐತೆ. ಎಷ್ಟೈತೆ MRP ರೇಟ್? 155 ಐತೆ, ಅಷ್ಟೇ ಕೊಡ್ಬೇಕು. ನೀ ಕೊಡಲ್ಲ? ಆಯ್ತು, ಇದ ಮಾತಲ್ಲ, ನೀ ಕೊಡಲ್ಲ. MRP ರೇಟ್ 155 ಐತೆ, ನೀ ಕೊಡಲ್ಲ. 160 ಕೊಡ್ತೀವಿ. 5 ರೂಪಾಯಿ ತಿಂತಲ್ಲ. ಎಲ್ಲರೂ ಯಾವನ್ ತಿಂತಾನ? MSI ಯಾವನ್ ತಿನ್ನಲ್ಲ. ಯಾವನ್ ತಿನ್ನಲ್ಲ MSLದಾಗ ಯಾವನ್ ತಿನ್ನಲ್ಲ. ಬ್ಯಾಡ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಲ್ತಾನ್ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ದೇವರ ವರ ಕೊಟ್ಟರೆ ಪೂಜಾರಿ ವರ ಕೊಟ್ಟಿಲ್ಲ ಎನ್ನುವಂಥದ್ದು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ನಿಲಗಲ್ ಗ್ರಾಮದಲ್ಲಿರುವಂತಹ ಎಂಎಸ್ಐಎಲ್ಗೆ ಹಿಡಿದಿರುವ ಕೈಗನ್ನಡಿಯಾಗಿದೆ. ಸ್ನೇಹಿತರೆ, ಎಂಎಸ್ಐಎಲ್ ಸಂಸ್ಥೆ ಏನಿದೆ, ಮದ್ಯಪ್ರಿಯರಿಗೆ ಉತ್ತಮ ಗುಣಮಟ್ಟದ ಒಂದು ಮದ್ಯವನ್ನು ಸರಬರಾಜು ಮಾಡಬೇಕು ಮತ್ತು ಗರಿಷ್ಠ ಬೆಲೆಯಲ್ಲಿ ಮದ್ಯ ಮಾರಾಟ ಮಾಡಬೇಕು ಅನ್ನುವಂತಹ ನಿಯಮವಿದ್ದರೂ ಸಹ ಇಲ್ಲಿ ನಿಲಗಲ್ ಎಂಎಸ್ಐಎಲ್ನಲ್ಲಿ ಏನಿದೆ, ಹಾಡು ಆಗಲೇ ಮದ್ಯಪ್ರಿಯರಿಗೆ ಜೋಬಿಗೆ ಕತ್ತರಿ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕೆಲ ದಿನಗಳ ಹಿಂದಷ್ಟೇ ವ್ಯಕ್ತಿಯೋರ್ವ ಬ್ಯಾಕ್ ವೈಪರ್ ಎನ್ನುವಂಥ ಒಂದು ಮದ್ಯದ ಪ್ಯಾಕೆಟ್ ಅನ್ನು ಖರೀದಿ ಮಾಡಬೇಕಾದ್ರೆ ಅಲ್ಲಿ 155 ರೂಪಾಯಿ MRP ದರವಿದ್ದರೂ ಸಹ ಎಂಎಸ್ಐಎಲ್ನ ಒಂದು ಏನು ಮಾಲಕರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಒಂದು 160 ರೂಪಾಯಿ ಫೋನ್ ಪೇ ಮಾಡುವಂತೆ ಸ್ಕ್ಯಾನರ್ ಅನ್ನು ನೀಡುತ್ತಾರೆ. ಇಬ್ಬರ ಮಧ್ಯದಲ್ಲಿ ಕೂಡ ಮಾತಿನ ಚಕಮಕಿ ನಡೆದಾಗ ಸ್ಥಳೀಯರು ಆ ವಿಡಿಯೋವನ್ನ ಮಾಡಿಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರ್ತಾರೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವಂತಹ ವಿಡಿಯೋವನ್ನ ನಾವು ಪರಿಗಣಿಸಿ ಲಿಂಗಸೂರು ಅಬಕಾರಿ ನಿರೀಕ್ಷಕರಿಗೆ ಫೋನ್ ಮಾಡಿದ್ರೆ ಯಾವುದೇ ಫೋನ್ ಅನ್ನು ಕೂಡ ಅವರು ಕೂಡ ಸ್ವೀಕಾರ ಮಾಡಿರುವುದಿಲ್ಲ. ಈ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಅಬಕಾರಿ ನಿರೀಕ್ಷಕರು ಕೂಡ ಎಲ್ಲೋ ಒಂದ್ ಕಡೆ ಎಂಎಸ್ಐಎಲ್ ಅವರಿಗೆ ಪರೋಕ್ಷವಾಗಿ ಸಾಥ್ ನೀಡಿದ್ರ ಅನ್ನುವಂತ ಶಂಕೆ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವರದಿ ಪ್ರಸಾರವಾದ ನಂತರ ಎಂಎಸ್ಐಎಲ್ ವಿರುದ್ಧ ಕಠಿಣ ಕ್ರಮ ತಗೊಂತಾರ, ಕಾನೂನು ಸೂಕ್ತ ಕ್ರಮ ಜರುಗಿಸ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸುಲ್ತಾನ್ ಬಾಬಾ, ರಾಯಚೂರು, ಜನತಾ ಟಿವಿ. MRP ರೇಟ್ ಎಷ್ಟು ಐತೆ? 155 ಐತೆ. ಏನ ಎಷ್ಟು ಅಷ್ಟ ತಗಂತಾರ ಅಷ್ಟೇ ಕೊಟ್ರಂದ್ರ ನಾನು ಹಂಗೆ ಕೊಡ್ತೀನಿ. 155 MRP ರೇಟ್ ಐತೆ, ಅಷ್ಟೇ ಕೊಡ್ಬೇಕು. ಏನ್ ನೀ ಅರ್ಥ ಆತಂದ್ರ ನಿಂದ ಕೇಳ್ಕೊಂಡ್ ಹೋಗ್ಬೇಕು. ನಾವೇನು